ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸೊ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಕ್ವಶನ್ನಿನ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಕ್ಯಾರಿಂಗ್ ಅಮೌಂಟ್ ಆಫ್ ದ ಬಿಲ್ಡಿಂಗನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ನಾವಿಲ್ಲಿ ಹೆಡ್ಡಿಂಗ್ ಹಾಕ್ಕೊಳ್ಬೇಕು, ಕ್ಯಾಲ್ಕುಲೇಷನ್ ಆಫ್ ಕ್ಯಾರಿಂಗ್ ಅಮೌಂಟ್. ಕ್ಯಾಲ್ಕುಲೇಷನ್ ಆಫ್ ಕ್ಯಾರಿಂಗ್ ಅಮೌಂಟ್. ಕ್ಯಾರಿಂಗ್ ಅಮೌಂಟ್ ಅಂತಂದರೆ ಒಂದು ನೋಡಿ, ಈ ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ, ಒಂದು ಕಂಪನಿಯವರು ಬಿಲ್ಡಿಂಗನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ಬಿಲ್ಡಿಂಗಿನ ವ್ಯಾಲ್ಯೂ ಪ್ರತಿ ವರ್ಷ ಕೂಡ ಡಿಕ್ರೀಸ್ ಆಗುತ್ತೆ, ಅದಕ್ಕೆ ಡಿಪ್ರಿಸಿಯೇಷನ್ ಅಂತ ಅಂತೀವಿ. ಸೊ ಡಿಪ್ರಿಸಿಯೇಷನ್ ಆದಮೇಲೆ ಒಂದು ವರ್ಷ ಬಿಟ್ಟು ಅದರ ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾವು ಕ್ಯಾರಿಂಗ್ ಅಮೌಂಟ್ ಅಂತ ಹೇಳ್ತೀವಿ. ಕ್ಯಾರಿಂಗ್ ಅಮೌಂಟಿಗೆ ಫಾರ್ಮುಲಾ ಏನು ಅಂತಂದರೆ, ಕ್ಯಾರಿಂಗ್ ಅಮೌಂಟ್ ಈಕ್ವಲ್ಸ್ ಒರಿಜಿನಲ್ ಕಾಸ್ಟ್ ಅಥವಾ ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ ಕ್ಯಾರಿಂಗ್ ಅಮೌಂಟ್ ಸಿಗುತ್ತೆ. ಈ ಪ್ರಾಬ್ಲಮ್ನಲ್ಲಿ ಕಾಸ್ಟ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಆ ಎಂಟಿಟಿಯವರು ಬಿಲ್ಡಿಂಗನ್ನು ತಗೊಳ್ತಾ ಇದ್ದಾರೆ. ಎಷ್ಟು ರೂಪಾಯಿ ತಗೊಳ್ತಾ ಇದ್ದಾರೆ? 20 ಲ್ಯಾಕಿಗೆ ತಗೊಳ್ತಾ ಇದ್ದಾರೆ. ಸೊ ಬಿಲ್ಡಿಂಗ್ ತಗೊಳ್ತಾ ಇರೋದು 20 ಲಕ್ಷಕ್ಕೆ ಮೈನಸ್ ಡಿಪ್ರಿಸಿಯೇಷನ್. ಬಟ್ ನಮಗೆ ಡಿಪ್ರಿಸಿಯೇಷನ್ ಗೊತ್ತಿಲ್ಲ. ಸೊ ಫಸ್ಟ್ ನಾವು ಡಿಪ್ರಿಸಿಯೇಷನನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಡಿಪ್ರಿಸಿಯೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ? ಡಿಪ್ರಿಸಿಯೇಷನ್ ಅಂತಂದರೆ ಏನು? ಡಿಪ್ರಿಸಿಯೇಷನ್ ಮೀನ್ಸ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಎನ್ ಅಸೆಟ್. ಅಂದರೆ ಪ್ರತಿ ವರ್ಷ ಯೂಸ್ ಮಾಡಿದ ಹಾಗೆ ಅದರ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಎಷ್ಟು ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡೋದೇ ಡಿಪ್ರಿಸಿಯೇಷನ್. ಫಾರ್ಮುಲಾ ಏನು ಡಿಪ್ರಿಸಿಯೇಷನಿಗೆ? ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್. ಸ್ಕ್ರಾಪ್ ವ್ಯಾಲ್ಯೂ ಅಂತ ಅಂದ್ರೂ ಒಂದೇ, ರೆಸಿಡಿಯಲ್ ವ್ಯಾಲ್ಯೂ ಅಂತಂದ್ರೂ ಒಂದೇ. ಈ ಪ್ರಾಬ್ಲಮ್ನಲ್ಲಿ ಕಾಸ್ಟ್ ಕೊಟ್ಟಿರೋದು 20 ಲಕ್ಷ. ಸ್ಕ್ರಾಪ್ ವ್ಯಾಲ್ಯೂ ಅಥವಾ ರೆಸಿಡಿಯಲ್ ವ್ಯಾಲ್ಯೂ, ಈ ಪ್ರಾಬ್ಲಮ್ನಲ್ಲಿ ರೆಸಿಡಿಯಲ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ರೆಸಿಡಿಯಲ್ ವ್ಯಾಲ್ಯೂ 1 ಲ್ಯಾಕ್ ಡಿವೈಡೆಡ್ ಬೈ ಲೈಫ್. ಆ ಬಿಲ್ಡಿಂಗಿನ ಲೈಫ್ ಕ್ವಶನಲ್ಲಿ ಕೊಟ್ಟಿದ್ದಾರೆ 10 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ 20 ಲ್ಯಾಕಲ್ಲಿ 1 ಲ್ಯಾಕ್ ಹೋದರೆ 19 ಲ್ಯಾಕ್ ಆಗುತ್ತೆ. 19 ಲ್ಯಾಕ್ ಡಿವೈಡೆಡ್ ಬೈ 10 ಮಾಡಿದಾಗ ವರ್ಷಕ್ಕೆ ಆ ಬಿಲ್ಡಿಂಗಿನ ವ್ಯಾಲ್ಯೂ 1,90,000 ರೂಪಾಯಿ ಡಿಪ್ರಿಸಿಯೇಟ್ ಆಗುತ್ತೆ, ಅಂದರೆ ಕಮ್ಮಿ ಆಗುತ್ತೆ. ಸೊ ಕ್ಯಾರಿಂಗ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ? ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್. ಕಾಸ್ಟ್ ಎಷ್ಟಿದೆ? 20 ಲ್ಯಾಕ್ ಇದೆ. ಡಿಪ್ರಿಸಿಯೇಷನ್ನು 1,90,000 ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ 20 ಲಕ್ಷದಲ್ಲಿ 1,90,000 ಹೋದರೆ ಒಂದು ವರ್ಷ ಬಿಟ್ಟು ಫಸ್ಟ್ ಏಪ್ರಿಲ್ 2022ಗೆ ತೊಗೊಂಡಿದ್ದು 31/3/2023ಗೆ ಡಿಪ್ರಿಸಿಯೇಟ್ ಆಗಿ ಅದರ ವ್ಯಾಲ್ಯೂ ಎಷ್ಟು ಅಂತಂದರೆ 18,10,000. ಸೊ ಫೈನಲ್ ಆನ್ಸರ್ 18,10,000. ಸಪೋಸ್ ನೆಕ್ಸ್ಟ್ ಇಯರಿಗೆ ಕೊಟ್ಟರೆ ಹೇಗೆ? 24ಗೆ ಕೊಟ್ಟರೆ ಹೇಗೆ ಮಾಡಬೇಕು? 18,10,000 ಮೈನಸ್ 1,90,000. ಕ್ವಶನಲ್ಲಿ ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಸ್ಟ್ರೈಟ್ ಲೈನ್ ಮೆಥಡ್ ಅಂತಂದರೆ ಡಿಪ್ರಿಸಿಯೇಷನ್ ಅಮೌಂಟ್ ಸೇಮ್ ಇರುತ್ತೆ. ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಬರುತ್ತೆ, ಅದರಲ್ಲಿ ಡಿಪ್ರಿಸಿಯೇಷನ್ ಅಮೌಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ಟ್ರೈಟ್ ಲೈನ್ ಕೊಟ್ಟಿರೋದ್ರಿಂದ ಪ್ರತಿ ವರ್ಷನೂ 1,90,000 ರೂಪಾಯಿನೇ ಡಿಪ್ರಿಸಿಯೇಷನ್ ಇರುತ್ತೆ. ಕ್ವಶನಲ್ಲಿ 2024 ಕೊಟ್ಟಿದ್ರೆ 20 ಲ್ಯಾಕ್ ಮೈನಸ್ 1,90,000 ಮಾಡಿದಾಗ 2023ಗೆ ಕ್ಯಾರಿಂಗ್ ಅಮೌಂಟು 18,10,000. 24ಗೆ 18,10,000 ಮೈನಸ್ 1,90,000. 25ಗೆ ಬಂದಿನ ಒಂದು ಆನ್ಸರ್ ಬಂದಿರುತ್ತಲ್ವ, ಕಳ್ಕೊಂಡಾಗ ಆ ಆನ್ಸರಲ್ಲಿ ಮತ್ತೆ ಪ್ರತಿ ವರ್ಷನೂ 1,90,000 ಕಳೀತಾ ಹೋದರೆ ಕ್ಯಾರಿಂಗ್ ಅಮೌಂಟ್ ಸಿಗುತ್ತೆ. ಸಿಂಪಲ್ ಪ್ರಾಬ್ಲಮ್. ಕ್ಯಾರಿಂಗ್ ಅಮೌಂಟ್ ಅಂತಂದರೆ ಒರಿಜಿನಲ್ ಕಾಸ್ಟಿಂದ ಡಿಪ್ರಿಸಿಯೇಷನನ್ನು ಲೆಸ್ ಮಾಡಿದ್ರೆ ಆಯಿತು. ಡಿಪ್ರಿಸಿಯೇಷನ್ಗೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಕ್ಯಾರಿಂಗ್ ಅಮೌಂಟ್ ಸಿಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.